ಜಿಮ್ ಪ್ರಿಫರ್ ಮಾಡ್ತೀರಾ? ಯೋಗ ಪ್ರಿಫರ್ ಮಾಡ್ತೀರಾ? 2. ಎರಡು. ಮುಂಚೆ ಬರೀ ಜಿಮ್ ಇತ್ತು. ಹ್ಮ್. ಇವಾಗ ವಯಸ್ಸಾಗ್ತಾ ಆಗ್ತಾ ಯಾರಿಗೆ? ಯಾವಾಗ ಅಮ್ಕೋ ಆಗಿತ್ತಿಲ್ಲ, ಇನ್ನು ಕಡಿಮೆ ಆಗ್ತಿದೆ ಹೊರ್ತು ಅಯ್ಯೋ ಸುಮೇರಿ ಸರ್. ಜಾಸ್ತಿ ಅಂತೂ ಆಗ್ತಿಲ್ಲ. ಬಟ್ ಇವಾಗ ಐ ಫೀಲ್ ಜಿಮ್ 50% ಆಗಿದೆ. ಸ್ವಲ್ಪ ಐ ಥಿಂಕ್ 1 ತಿಂಗಳಿಂದ ಶುರು ಮಾಡಿದ್ದೀನಿ ಯೋಗ. ಹ್ಮ್ ಹ್ಮ್. ಮುಂಚೆ ಮಾಡ್ತಿದ್ದೆ ಯೋಗ. ಬಟ್ ಏನಾಗುತ್ತೆ ನಂಗೆ ಇಲ್ಲಿ ರಿಸ್ಟ್ ಪ್ರಾಬ್ಲಮ್ ಇದೆ. ಯೋಗಾಗೆ ಎಲ್ಲ ಆಲ್ಮೋಸ್ಟ್ 90% ಆಫ್ ದ ಪೋಸ್ಚರ್ಗೆ ಕೈ ಪ್ರೆಷರ್ ಕೊಡಬೇಕು. ಹ್ಮ್. ಇಲ್ಲಿ ನೋವಾಗ್ತಿತ್ತು. ಬಟ್ ಹ್ಮ್. ಇವಾಗ ಕಮ್ಮಿ ಆಗಿದೆ. ಸೊ ಅಗೇನ್ ಸ್ಟಾರ್ಟೆಡ್. ಬಟ್ ವೆಯ್ಟ್ಸ್ ಮಾಡ್ಬೇಕಾದ್ರೂ ನಿಮ್ಗೆ ಇಲ್ಲ ವೇಟ್ಸ್ ಅಲ್ಲಿ ಅಷ್ಟು ನೋವಾಗಲ್ಲ. ಬಿಕಾಸ್ ಅಲ್ಲಿ ಐಸೋಲೇಟ್ ಮಾಡ್ತೀವಿ ನಾವು. ಪ್ರೆಷರ್ ಬೀಳುತ್ತೆ. ಬಟ್ ನಾವು ಫೋಕಸ್ ಮಾಡಿ ಎತ್ತಾಗ ಈಗ ನಾವು ಬೈಸೆಪ್ಸ್ ಮಾಡ್ತೀವಿ. ನಾವು ಇಲ್ಲಿಂದ ಬೈಸೆಪ್ಸ್ ಅಲ್ಲಿ ಪ್ರೆಷರ್ ಕೊಡ್ತೀವಿ. ಹ್ಮ್. ಚೆಸ್ಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಹಿಂಗ್ ಹಿಡ್ಕೋತೀನಿ. ಗ್ರಿಪ್ ಅದೆಲ್ಲ ಗ್ರಿಪ್ ಮೇಲೆ ಹೋಗುತ್ತೆ. ಹ್ಮ್ ಹ್ಮ್. ಯೋಗ ಮೋಸ್ಟ್ಲಿ ನಾವು ಹೀಗಿರ್ತೀವಿ ಅದ್ರ ಮೇಲೆ. ಸೊ ಇಲ್ಲ ಮುಂಚೆನೇ ಸ್ವಲ್ಪ ವೀಕ್ ಇತ್ತು. ಬಟ್ ಇವಾಗ ಸ್ಟ್ರಾಂಗ್ ಆಗಿದೆ, ಪರವಾಗಿಲ್ಲ. ಹ್ಮ್. ಸೊ 50-50 ಯೋಗ 50. 50%, ವೇಟ್ಸ್ 50%. ವೇಟ್ಸ್ ಯಾಕೆ ಬೇಕು ಅಂದ್ರೆ ಹ್ಮ್. ಮಸಲ್ನ ಉಳಿಸ್ಕೋಬೇಕು ನಮ್ಮ ದೇಹದಲ್ಲಿ. ದೇಹದಲ್ಲಿ ಮಸಲ್ ಇದ್ರೆ ನಾವು ಪಾಸ್ಚರ್ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ ಚೆನ್ನಾಗಿರುತ್ತೆ. ಹ್ಮ್. ನಿಮ್ಮ ದೇಹದಲ್ಲಿ ಜಾಸ್ತಿ ಮಸಲ್ ಇದ್ರೆ ಥರ್ಮೋಜಿನೆಸಿಸ್ ಆಗುತ್ತೆ. ಅಂದರೆ ಹೀಟ್ ಪ್ರೊಡಕ್ಷನ್ ಜಾಸ್ತಿ. ಹೀಟ್ ಪ್ರೊಡಕ್ಷನ್ ಆಗ್ತಿರ್ಬೇಕಾದ್ರೆ ಫುಡ್ ಡೈಜೆಷನ್ ಹ್ಮ್. ಬೇಗ ಆಗುತ್ತೆ ಆ್ಯಂಡ್ ನೀವು ಬೇಗ ದಪ್ಪ ಆಗಲ್ಲ. ಆದಷ್ಟು ಲೀನಾಗೇ ಇರ್ತೀರ. ಹ್ಮ್. ಯೋಗ ನಿಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋಕ್ಕೆ ಯೋಗ ಬೇಕೇ ಬೇಕು. ಆ್ಯಂಡ್ ಮನಸ್ಸು ತುಂಬ ಕಾಮ್ ಮಾಡುತ್ತೆ, ಮೈಂಡ್ ಕಾಮ್ ಮಾಡುತ್ತೆ.